18 ವರ್ಷಗಳ RCB ಅಭಿಮಾನಿಗಳ ಕನಸು ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಸೊ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಬೃಹತ್ತಾದಂತಹ ವೇದಿಕೆಯಲ್ಲಿ ಕನ್ನಡಿಗರ ಒಂದು ಸಮ್ಮುಖದಲ್ಲಿ DCM DK ಶಿವಕುಮಾರ್ ಹಾಗೆಯೇ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ RCB ಆಟಗಾರರ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ವಯಸ್ಸಾಗಿರುವಂತಹ ಹಿರಿಯರ ತನಕನೂ ಸಹ ಬಂದಿದ್ದಾರೆ. ಅಮ್ಮ ನೋಡ್ತಾ ಇರ್ಬೋದು, RCB ಕಲರು ಇರುತ್ತೆ ಜೆಸಿ. ಸೊ ಅಮ್ಮ, ಇಷ್ಟು ಜನ ಜಂಗುಳಿಯಲ್ಲಿ ನೀವು ಮೊಮ್ಮಗಳನ್ನ ಕರ್ಕೊಂಡ್ ಬಂದಿದ್ದೀರಾ. ಏನಕ್ಕೆ ಆ ಹುಚ್ಚು ಪ್ರೀತಿ RCB ಮೇಲೆ ಅಂತ? ಅಭಿಮಾನ 18 ವರ್ಷದಿಂದ ನಮಗೆ ಅಳು ಇತ್ತು, ಇವಾಗ ನಗು ಬಂದಿದೆ. ಅದರಿಂದ ನಮಗೆ ಖುಷಿ ಆಗಿದೆ. ಬೆಂಗಳೂರು ಸುಗಮವಾಗಿ ಚಿನ್ನದ ಮಳೆ ಸುರಿಸ್ಬೇಕು. ರಾತ್ರಿ ವಿರಾಟ್ ಕೊಹ್ಲಿ ತುಂಬ ಕಣ್ಣೀರು ಸುರಿಸೋದು ನಮಗೆ ದುಃಖ ಆಯಿತು. ಇನ್ಮೇಲೆ ಆ ದುಃಖ ಬೇಡ, ಸಿಹಿ ಸುದ್ದಿ ಬರಬೇಕು. ನಮ್ಮ ಬೆಂಗಳೂರಿಗೆ ಸಿಹಿ ಸುದ್ದಿ ಬರಬೇಕು. ಯಾವಾಗೂ ನಮ್ಮ RCB ಗೆಲ್ತಾರೆ. ಗೆಲ್ತಾರೆ. ಎಷ್ಟು ವರ್ಷಗಳಿಂದ ನೀವು RCB ಫ್ಯಾನ್ ಆಗಿದ್ದೀರಾ ಅಂತ? ಬಂದಾಗಿಂದನೂ ನೋಡ್ತಾ ಇದ್ದೀನಿ. ನನ್ನ ಮಗಳು ರಾತ್ರಿ 2 ಗಂಟೆ ಆದರೂ ನೋಡ್ತಾಳೆ. ನಮ್ಮ ಮಗಳು ರಾತ್ರಿನೂ ಹೋಗಿದ್ವಿ, ರಾತ್ರಿ ಎಲ್ಲ ನೋಡಿದ್ವಿ, ಎಲ್ಲ ಕಡೆ ರೌಂಡ್ ಮಾಡಿದ್ದೀವಿ. ತುಂಬ ಖುಷಿ ಆಯ್ತು. ಸೊ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ? ವಿರಾಟ್ ಕೊಹ್ಲಿ. ಕನ್ನಡಿಗರ ಒಂದು ದತ್ತು ಪುತ್ರ ಅಂತಾನೆ ಹೇಳ್ತಾರೆ. ಹೌದೌದು. ಈ ಜನ ಮೋದಿ ಬಂದರೆ ಸೇರ್ತಿರ್ಲಿಲ್ಲ. ಈ ಜನ ನಿಜವಾಗೂ ಹೇಳ್ಬೇಕು ಅಂದ್ರೆ ಯಾರು ನನ್ನ ಮೇಲೆ ಏನು ಮಾಡಿದ್ರು ಪರವಾಗಿಲ್ಲ, ಮೋದಿಜಿ ಬಂದರೆ ಈ ಜನ ಸೇರ್ತಿರ್ಲಿಲ್ಲ. ಆ ಥರ ನಮ್ಮ ಕನ್ನಡಿಗ ಅಭಿಮಾನಿಗೆ, ಮಣ್ಣಿನ ಮಗನಿಗೆ ಬಂದು ಸೇರಿದ್ದಾರೆ ಜನ. ನಮಗೆ ಖುಷಿ ಆಗ್ತಾ ಇದೆ. 18 ವರ್ಷಗಳ ನಂತರ ಎಷ್ಟೋ ಜನರ ಒಂದು ಕನಸು, ಕ್ರಿಕೆಟ್ ಅಭಿಮಾನಿಗಳ ಒಂದು ಕನಸು ನನಸಾಗಿದೆ. ಎಷ್ಟು ಎಂಜಾಯ್ ಮಾಡಿದ್ರಿ? ಪಾರ್ಟಿ ಎಲ್ಲಿ ಮಾಡಿದ್ರಿ? ನಾವು ಎಲ್ಲ ಇದರಲ್ಲಿ ನಮ್ಮ ಮನೆ ಹತ್ರ ಜಿಂಕೆ ಪಾರ್ಕ್ ಇದೆ. ನಾವೆಲ್ಲ ಒಂದು 300-400 ಜನ ಸೇರಿ ಪಾರ್ಟಿ ಮಾಡಿದ್ದೀವಿ, ಕೇಕ್ ಕಟ್ ಮಾಡಿದ್ದೀವಿ, ಮಕ್ಕಳಿಗೆಲ್ಲ ಸಿಹಿ ತಿನ್ನಿಸಿದ್ದೀವಿ. ತುಂಬ ಬೆಳಗ್ಗೆ 3 ಗಂಟೆವರೆಗೂ ನಾವು ಪಾರ್ಟಿ ಮಾಡಿದ್ದೀವಿ. ನಿಜವಾಗೂ ಫೋಟೋ ಎಲ್ಲ ಹಿಡಿದಿಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸೊ ತಮಗೆ ಬುದ್ಧಿ ಬಂದಾಗಿಂದನೂ ಕೂಡ ಅಮ್ಮ ವಿರಾಟ್ ಕೊಹ್ಲಿ ಮತ್ತೆ RCB ಅಭಿಮಾನಿ ಆಗಿದಂತೆ. ಸೊ ಇವತ್ತು ವಿರಾಟ್ ಕೊಹ್ಲಿ RCB ಆಟಗಾರನ್ನ ನೋಡೋದಕ್ಕೆ ಬಂದಿದ್ದಾರೆ. ಇದಿಷ್ಟು ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಹಿರಿಯರು ಬಂದಿರುವಂತ ನೋಡುವಂತ ಡ್ಯಾನ್ಸ್ ಸಹ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.